ಹೋಗಿದ್ದೀರಿ, ಫ್ರಂಟ್ ಅಲ್ಲಿ ಪ್ಯೂರ್ ಕಾಟನ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರದ ಬ್ಲಾಗ್ ಇದು. ಬೆಳಿಗ್ಗೆನೆ ತಿಂಡಿ ಎಲ್ಲ ಮುಗಿಸಿ ಒಂದ್ ರೌಂಡ್ ಮನೆ ಕೆಲಸ ಕೂಡ ಮುಗಿಸಿದ್ದಾಗಿದೆ. ನಾನಿಲ್ಲಿ ಸೀರೆಗೆ ಫಾಲ್ ಹಚ್ತಾ ಕುಂತಿದ್ದೆ ಆಯ್ತಾ. ಇತ್ತೀಚೆಗೆ ನಾನ್ ಸ್ಟಾಪ್ ಕೆಲಸ, ಬೆಳಿಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಒಂದೇ ಸಮನೆ ನನಗೆ ಕೆಲಸಗಳಿರ್ತದೆ. ಹಾಗೆ ಕಿಚನ್ಗೆ ಹೋದೆ. ಮಧ್ಯಾಹ್ನ ಅಡ್ಗೆ ಎಲ್ಲ ಮಾಡ್ಬೇಕಿತ್ತು. ಮಧ್ಯಾಹ್ನ ಮತ್ತೇನ್ ರೆಕಾರ್ಡ್ ಮಾಡೋದಕ್ ಹೋಗ್ಲಿಲ್ಲ ನಾನು. ಸಂಜೆ ಮತ್ತೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತದ್ದು. ಇವತ್ತು ಸಂಜೆ ಚಪಾತಿ ಮತ್ತೆ ಪಲ್ಯ ಮಾಡೋಣ ಅಂತ ಉಪ್ಪಿನ ಭರಣಿ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೆ. ಹಾಗೆ ಒಣಗಿತ್ತು ಕೂಡ. ಉಪ್ಪೆಲ್ಲ ಹಾಕೊಂಡೆ ನಾನು ಗಾಜಿನ ಭರಣಿನಲ್ಲಿ. ಒಂದ್ ಕಡೆ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಟಿದ್ದೆ, ಇನ್ನ ಒಂದ್ ಕಡೆ ನಾನು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ನಾನೇ ಮಿಲ್ಲಿಗೆ ಹಾಕ್ಸ್ಕೊಂಡ್ ಬಂದಿದ್ದಾಗಿತ್ತು, ಗೋಧಿನ ತಗೊಂಡು ಹೋಗ್ಬಿಟ್ಟು. ಇನ್ನ ಒಂದ್ 2 ಟೈಮ್ ಚಪಾತಿ ಮಾಡ್ಬೋದು ಅಷ್ಟೇನೆ. ಇನ್ನೊಮ್ಮೆ ಮಿಲ್ ಮಾಡಿಸ್ಕೊಂಡ್ ಬರ್ಬೇಕು. ಆಲೂಗೆಡ್ಡೆ ಎಲ್ಲ ಬೇಯಿಸಿಟ್ಟಿದ್ದೆ, ಹಾಗೆ ಒಗ್ಗರಣೆ ಕೂಡ ಮಾಡ್ಕೊಂಡೆ ನಾನು. ಒಂದ್ ಕಡೆ ಚಪಾತಿ ಹಿಟ್ಟನ್ನು ಕೂಡ ಕಲ್ಸಿಟ್ಟಿದ್ದಾಗಿತ್ತು. ಮೊದ್ಲಿಗೆ ನಾನು ಪಲ್ಯ ಎಲ್ಲ ಮಾಡ್ಕೊಂಡು ನಂತರ ಚಪಾತಿನ ಲಟ್ಟಿಸ್ಕೊಳ್ತೀನಿ. ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದೆ. ಅಷ್ಟರಲ್ಲಿ ಪಾಪು ಕೂಡ ಬಂದ, ಕರಿತಾ ಇದ್ದ ನನ್ಗೆ. ಕೆಲವೊಂದಿನ ಈ ತರ ಬಾಗ್ಲನ್ನ ತಟ್ಬಿಟ್ಟು ಓಡ್ ಹೋಗ್ತಾನೆ ಇದ್ದ. ಇವತ್ತು ಕೂಡ ಹಂಗೆ ಮಾಡ್ತಾ ಇದ್ದ. ಇವ್ರು ವಿಡಿಯೋ ರೆಕಾರ್ಡ್ ಮಾಡಿದ್ರು. ನನ್ಗೇನ್ ಭಯ ಅಂದ್ರೆ ಎಲ್ಲಾದ್ರೂ ಬಿದ್ಬಿಟ್ರೆ ಅಂತ. ಇವತ್ತು ಹುಣ್ಮೆ ಆದ್ರಿಂದ ಚಂದ್ರ ತುಂಬಾ ದೊಡ್ಡಕ್ಕೆ ಕಾಣಿಸ್ತಾ ಇದ್ದ. ಪಲ್ಯ ಕೂಡ ರೆಡಿ ಆಯ್ತು. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ. ಸ್ವಲ್ಪ ಜಾಸ್ತಿನೇ ಮಾಡಿದೀನಿ ಪಲ್ಯನ. ರೀಸನ್ ಏನಂತಂದ್ರೆ ನಾಳೆ ಮಸಾಲೆ ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ದೋಸೆ ಮಾಡೋದಕ್ಕೆ ಅಂತ. ನಾಳೆಗೂ ಸ್ವಲ್ಪ ಪಲ್ಯ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಇನ್ನ ಚಪಾತಿ ಕೂಡ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೆ. ಅಷ್ಟ್ರಲ್ಲಿ ಪಾಪು ಏನೇನೋ ಮಾತಾಡ್ತಾ ಇದ್ದ. ಚಪಾತಿ ಎಲ್ಲ ರೆಡಿ ಮಾಡಿ ಬಿಟ್ಟು ನಾನು ಪಾಪು ಜೊತೆ ಸ್ವಲ್ಪ ಹೊತ್ತು ಸಮಯ ಕಳ್ದೆ ನಾನು. ಪ್ರತಿದಿನ ಹಿಂಗೆ ಇರ್ತದೆ. ಕೆಲವೊಂದ್ ದಿನ ಬೇಗ ಬರ್ತಾನೆ, ಕೆಲವೊಂದ್ ದಿನ ಲೇಟ್ ಆಗಿ ಬರ್ತಾನೆ. ಇವತ್ತು ತುಂಬಾ ಹೊತ್ತು ಮೇಲ್ಗಡೆ ಇದ್ದ, 9 ಗಂಟೆವರೆಗೂ ಇದ್ದ. ಪಾಪು ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಂತರ ಪಾಪು ಕೆಳಗಡೆ ಹೋದ್ ನಂತರ ನಾನು ತಿಂಡಿಗೆ ಬಂದೆ. ಚಪಾತಿ ಪಲ್ಯ ಎಲ್ಲ ತಿಂದ್ಕೊಂಡು ಕಿಚನ್ ಎಲ್ಲ ನೀಟ್ ಮಾಡಿದ್ದಾಯ್ತು ನಂತರ. ಹಾಗೆ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕಂತ ಅನಿಸ್ತಾ ಇತ್ತು ನನ್ಗೆ. ಚಪಾತಿ ಪಲ್ಯ ತಿಂದು ಟೀ ಕೂಡ ಮಾಡ್ಕೊಂಡಿದ್ದೆ. ನಿನ್ನೆ ಏನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಆಯ್ತಾ. ಇವತ್ತು ಶುಕ್ರವಾರ ಸಂಜೆ ಮೇಲೆ ಸಿಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಆಚೆ ಹೋಗಿದ್ದೆ, ಕೆಲವೊಂದಿಷ್ಟು ಪರ್ಸನಲ್ ಕೆಲ್ಸದ ಮೇಲೆ ಹೋಗಿದ್ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬಂದೆ. ಏನಂತಂದ್ರೆ ಕಳೆದ ಬ್ಲಾಗ್ಗೆ ತುಂಬಾ ಜನ ನನ್ಗೆ ಕಾಮೆಂಟ್ ಹಾಕಿದ್ರು. ಅಂದ್ರೆ ಸ್ವಲ್ಪ ಎಲ್ಲಾದ್ರೂ ಆಚೆ ಹೋಗಿ ನಿಮ್ಗೂ ಕೂಡ ಮೈಂಡ್ ಫ್ರೆಶ್ ಆಗ್ತದೆ, ಮನೆಯಲ್ಲೇ ಇದ್ದು ನೀವು ಹೀಗಾಗಿದ್ದೀರಿ, ಅಮ್ಮ ಮನೆಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೆಲ್ಲ ಸಾಕಷ್ಟು ನನ್ಗೆ ಕಾಮೆಂಟ್ ಬಂದಿತ್ತು. ಇತ್ತೀಚೆಗೆ ದಿನಗಳು ತುಂಬಾ ಬ್ಯುಸಿಯಾಗಿ ಹೋಗ್ತಾ ಇದೆ ಆಯ್ತಾ. ನನ್ಗೆ 1 ನಿಮಿಷನೂ ಕೂಡ ಟೈಮ್ ಸಿಗೋದೇ ಇಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ತಾ ಇದೆ. ವಿಜಯತೆ ಇವಾಗ ಸೀಸನ್ ಅಲ್ವಾ, ಅವರು ಬ್ಲೌಸ್ ಕೊಡ್ತಾರೆ, ಸೀರೆ ಎಲ್ಲ ಫಾಲ್ ಹಚ್ಚೋದಕ್ ಕೊಡ್ತಾರೆ. ನನ್ಗೆ ಸಮಯ ಸಿಗೋದಿಲ್ಲ. ಮನೆ ಕೆಲಸ, ಯೂಟ್ಯೂಬ್ ಕೆಲಸ ಅಂತ ಇತ್ತೀಚೆಗೆ ಯೂಟ್ಯೂಬ್ ಕಡೆನೂ ಸರಿಯಾಗಿ ಗಮನ ಕೊಡೋದಕ್ ಆಗೋದಿಲ್ಲ. ಈ ತರ ಕೆಲ್ಸಗಳು ನಡೀತಾ ಇದೆ. ಅಂದ್ರೆ ಜೊತೆ ನಮ್ಮದೇ ಆದಂತಹ ಪರ್ಸನಲ್ ಎಲ್ಲಾನು ಕೂಡ ಟೆನ್ಷನ್ ಇರ್ತದಲ್ವಾ. ಇದೊಂದು. ಇನ್ನ ಏನಂತಂದ್ರೆ ವ್ಯೂವರ್ಸ್ ಒಬ್ರು ಕಳೆದ ವ್ಲಾಗ್ ನೋಡ್ಬಿಟ್ಟು ಹೇಳ್ತಾ ಇದ್ರು, ನೀವು ಡಿಪ್ರೆಷನ್ ಹೋಗಿದ್ದೀರಿ ಅಂತೆಲ್ಲಾನು ಹೇಳಿದ್ರು. ಕೆಲವೊಮ್ಮೆ ಮನ್ಸಿಗೆ ಬೇಜಾರಾದಾಗ ನಾನೇನಾದ್ರೂ ಒಂದು ವಿಚಾರನ ಹಂಚ್ಕೊಳ್ತೀನಿ, ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಏರಿಳಿತ ನೋಡೋದು ಸಹಜ ಅಲ್ವಾ. ಹಂಗೇನೆ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನ ಏನಂತಂದ್ರೆ ಇನ್ನ ಒಂದು ಕಾಮೆಂಟ್ ಹಾಕಿದ್ರು ವ್ಯೂವರ್ಸ್ ಒಬ್ರು, ಥೈರಾಯ್ಡ್ ಎಲ್ಲ ಟೆಸ್ಟ್ ಮಾಡಿಸಿ ವಿದ್ಯಾ ಅವ್ರೆ, ನೀವು ತುಂಬಾ ಸಣ್ಣ ಆಗ್ತಾ ಇದೀರಿ ಅಂತ ಹೇಳ್ತಾ ಇದ್ರು. 3 to 4 months ಬ್ಯಾಕ್ ನಾವು ನನ್ಗೆ ಎಲ್ಲಾ ತರಹ ಟೆಸ್ಟ್ ಅನ್ನ ಮಾಡಿಸಿದ್ರು. ಹೊರಗಡೆ ಕಳ್ಸಿದ್ರು ರಿಪೋರ್ಟ್ ಅನ್ನ. ಎಲ್ಲಿ ಮಂಗಳೂರಿಗೆಲ್ಲೋ ಕಳ್ಸಿದ್ರಲ್ಲ, ಎಲ್ಲೋ ಹೊರಗಡೆ ಕಳ್ಸಿದ್ರು. ಎಲ್ಲಾನು ಕೂಡ ನಾರ್ಮಲ್ ಇದೆ ಆಯ್ತಾ. ಅಂದ್ರೆ ವಿಪರೀತ ಚಿಂತೆ ಮಾಡ್ತೀನಿ ಅಲ್ವಾ, ಚಿಂತೆಯಿಂದ ನಾನು ಸ್ವಲ್ಪ ಸಣ್ಣ ಆಗಿರ್ಬಹುದು. ನನ್ಗೆ ಯಾವುದೇ ಈ ತರ ಥೈರಾಯ್ಡ್ ಆ ತರ ಸಮಸ್ಯೆ ಏನು ಕೂಡ ಇಲ್ಲ. ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ತುಂಬಾ ಜನ ಹೇಳ್ತಾರೆ PCOS ಇದ್ದವರು ದಪ್ಪ ಆಗ್ತಾರೆ ಅಂತ, ತುಂಬಾ ಜನ ಸಣ್ಣ ಕೂಡ ಆಗ್ತಾರೆ ಅನ್ಕೊಂಡಿದೀನಿ, ಆಗ್ತಾರೇನೋ. ನಿಮ್ಮ ಕೆಲವೊಂದು ಅಂದ್ರೆ ಪ್ರೀತಿ ಕಾಳಜಿಯಿಂದ ನೀವೇನ್ ಕಾಮೆಂಟ್ ಹಾಕ್ತೀರಿ ಅಲ್ವಾ, ಹಂಗಾಗಿ ಇಷ್ಟನ್ನು ಕೂಡ ರಿಪ್ಲೈ ಮಾಡಿದೆ. ಏನ್ ಗೊತ್ತಾ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಕೆಲವೊಮ್ಮೆ ಮನುಷ್ಯ ತುಂಬಾ ಕಷ್ಟದಲ್ಲಿ ಇದ್ದಾಗ
ಪರಿಸ್ಥಿತಿ ಅಂದ್ರೆ ಗೊತ್ತಿರ್ತದಲ್ವಾ, ಹತ್ರದವರಿಗೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಪರಿಸ್ಥಿತಿ ಗೊತ್ತಿರ್ತದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾವಾಗ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರಲ್ವಾ ಅವಾಗೆಲ್ಲಾನು ಅಂದ್ರೆ ಮನುಷ್ಯನಿಗೆ ಕೋಪ ದುಃಖ ಎಲ್ಲ ಜಾಸ್ತಿ ಆಗೋದು ಸಹಜ. ಇಷ್ಟನ್ನ ಹೇಳ್ಬೇಕಿತ್ತು. ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ನನ್ಗೆ ಏನು ಯಾರತ್ರನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಆ ಟೈಮ್ ನಲ್ಲಿ ನಿಮ್ ಜೊತೆ ಏನಾದ್ರೂ ಹೇಳ್ಕೊಳ್ತೀನಿ, ಈ ತರ ಏನಾದ್ರೂ ಸೊಲ್ಯೂಷನ್ ಸಿಗ್ಬಹುದು ಈ ತರ ಎಲ್ಲ ಅನ್ಕೊಂಡು ನಾನು ಕೆಲವೊಂದು ವಿಚಾರನ ಹಂಚ್ಕೊಳ್ತೀನಿ. ಲಾಸ್ಟ್ ಮತ್ತೆ ಒಂದು ಕಾಮೆಂಟ್ ಹಾಕಿದ್ರು ವ್ಯೂವರ್ಸ್ ಒಬ್ರು, ಏನು ಅಂತ ಹೇಳ್ದೇನೆ ನೀವು ಸರಿಯಾಗಿ ಅಂದ್ರೆ ಮಾತಾಡ್ತೀರಿ, ಅಂದ್ರೆ ಏನು ಅಂತ ನೀವು ಹೇಳ್ಬೇಕಲ್ವಾ ಅಂತ. ಏನು ಅಂತ ಹೇಳೋದು, ಎಲ್ಲ ತರಹ ನನ್ಗೂ ಕೂಡ ಒಂದು ಆಸೆ ಇರ್ತದಲ್ವಾ. 10 ವರ್ಷ ಆಯ್ತು ಈ ತರ ಎಲ್ಲಾನು, ಇದ್ರ ಬಗ್ಗೆನೆ ಮತ್ತೆ ನಾನು ಬಾಯ್ಬಿಟ್ಟು ಹೇಳ್ಬೇಕಂತೇನಿಲ್ಲ ಅಲ್ವಾ. ಅದ್ರ ಬಗ್ಗೆನೆ ಅಂದ್ರೆ ಯೋಚನೆಗಳು, ಚಿಂತೆಗಳು, ದುಃಖ ಆಗೋದು, ಕೋಪ ಬರೋದು ಎಲ್ಲಾನು. ಒಬ್ಬ ಮನುಷ್ಯನಿಗೆ ಎಷ್ಟು ಅಂತ ತಾಳ್ಮೆ ಇರ್ತದಲ್ವ, ಕೆಲವೊಮ್ಮೆ ತಾಳ್ಮೆ ಅನ್ನೋದು ನನಗೂ ಕೂಡ ಹೊರಟೋಗ್ತದೆ ಸ್ನೇಹಿತರೆ. ನಾನು ಹೇಗೆ ಅಂತಂದ್ರೆ ಸ್ವಲ್ಪ ಚಿಕ್ಕ ಪುಟ್ಟ ವಿಚಾರಕ್ಕೂ ಚಿಂತೆ ಮಾಡೋದು ಜಾಸ್ತಿ. ಹಂಗಾಗಿ ಸ್ನೇಹಿತರೆ ನಾನು ಅಂದ್ರೆ ಒಂದಿಷ್ಟು ಸೂಕ್ಷ್ಮವಾದ ವಿಚಾರನ ಹೇಳಿದೀನಿ, ನಿಮ್ಗೆ ಅರ್ಥ ಆಗೋರಿಗೆ ಅರ್ಥ ಆಗ್ತದೆ ಈ ತರ. ಅವಾಗ್ಲೇ ಹೇಳ್ದಾಗ್ಲೇನೆ ದಿನಗಳು ತುಂಬಾ ಬ್ಯುಸಿಯಾಗಿ ಹೋಗ್ತಾ ಇದೆ, ಆಚೆ ಹೋಗೋದಕ್ಕೆ ಆಗ್ತಾ ಇಲ್ಲ ನನ್ಗೆ. ನನ್ಗೂ ಕೂಡ ಒಂದ್ ಬ್ರೇಕ್ ಬೇಕು, ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ಎಲ್ಲಾದ್ರೂ ದೇವಸ್ಥಾನಕ್ಕೆ ಎಲ್ಲಾದ್ರೂ ಸ್ವಲ್ಪ ದೂರ ಹೋಗ್ಬೇಕು ಈ ತರ ಎಲ್ಲ ಅನಿಸ್ತಾ ಇದೆ. ನಾನು ಕೆಲವೊಮ್ಮೆ ಅಕ್ಕನ ಜೊತೆ ಮಾತಾಡ್ತಾ ನಿಂತಿರ್ತೀನಿ, ನನ್ನ ಕೋ ಸಿಸ್ಟರ್ ಜೊತೆ ಏನಾದ್ರೂ ನಮ್ಮದೇ ಆದಂತಹ ಡಿಸ್ಕಷನ್ ಇರ್ತದೆ, ಏನಾದ್ರೂ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಅದಷ್ಟು ಬಿಟ್ರೆ ನನ್ಗೆ ಮನೆಗ್ ಬಂದೆ ಅಂತಂದ್ರೆ ಟೈಮೇ ಸಿಗೋದಿಲ್ಲ ಈ ತರ. ಹಾಗೆ ವ್ಯೂವರ್ಸ್ ಒಬ್ರು ನನ್ ಕೇಳ್ತಾ ಇದ್ರು, ಹಸ್ಬೆಂಡ್ ಜಾಬ್ ಬಗ್ಗೆ ಚಿಂತೆನಾ ಅಂತ. ಖಂಡಿತ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಮ್ಮದೇ ಆದಂತಹ ಏನೇನೋ ಕೆಲಸಗಳೆಲ್ಲ ನಡೀತಾ ಇದೆ. ಅಂದ್ರೆ ಕೆಲವೊಂದು ನಾವು ಸ್ಟಾರ್ಟ್ ಅಪ್ ಮಾಡಿದೀವಿ, ಕೆಲವೊಂದು ಸ್ಟಾರ್ಟಿಂಗ್ ಅಲ್ಲಿ ಇರೋದು ಸ್ವಲ್ಪ ರನ್ನಿಂಗ್ ಆಗ್ತಾ ಇದೆ, ಸ್ವಲ್ಪ ಈ ತರ ಎಲ್ಲ ಏನೇನೋ ನಡೀತಾ ಇದೆ. ಅದ್ರ ಬಗ್ಗೆ ಎಲ್ಲ ತುಂಬಾ ಖುಷಿ ಇದೆ ಸ್ನೇಹಿತರೆ. ಹಾಗಂತ ಇವಾಗ್ಲೇ ನಾನು ಯಾವ್ದನ್ನು ಕೂಡ ರಿವೀಲ್ ಮಾಡೋದಿಲ್ಲ. ಅಂತಹ ಸಂದರ್ಭ ಬಂದಾಗ ಇನ್ನ ಗ್ರೋ ಆಗ್ಬೇಕು, ಅದೆಲ್ಲ ಆಗ್ಬೇಕು ನಂತರ ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ನೋಡೋಣ, ಹೇಳ್ಕೊಳ್ತೀನಿ ಅವೆಲ್ಲಾನು. ಇಷ್ಟೆಲ್ಲ ಮಾತಾಡ್ದಲ್ವಾ, ಹೇಳೋದನ್ನೇ ಮರ್ತೋದೆ. ಈ ಡ್ರೆಸ್ ಅನ್ನ ನಾನು ಲಾಸ್ಟ್ ಟೈಮ್ ಮೀಶೋನಲ್ಲಿ ಖರೀದಿ ಮಾಡಿದ್ದೆ. ನನಗೆ ಇದು ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಮತ್ತೆ ತುಂಬಾ ಕಡಿಮೆ ಬೆಲೆ, ನನಗೆ ಡೈಲಿ ವೇರ್ ಮಾಡೋದಕ್ಕೂ ಕೂಡ ಬಟ್ಟೆ ಬೇಕು ಅಂತ ನಾನೇ ಇಟ್ಕೊಂಡಿದ್ದೆ. ಇದಕ್ಕೆ 255 ರುಪೀಸ್ ಕೊಟ್ಟಿದ್ದಾಗಿತ್ತು. ಅಲ್ಟ್ರೇಷನ್ ಮಾಡಿಸಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡ್ಬಿಟ್ಟು ಇವತ್ತು ಹಾಕೊಂಡು ಹೋಗಿದ್ದೆ ಆಚೆ ಕಡೆ. ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಕಲರ್ ಹೋಯ್ತು. ನನ್ಗನ್ಸೋ ಪ್ರಕಾರ ಕೆಲವೊಂದು ಬಟ್ಟೆ ಕಲರ್ ಹೋಗ್ತಿದೆ ಮೊದ್ಲಿಗೆ ವಾಶ್ ಮಾಡಿದಾಗ. ಆಯ್ತಾ, ಇದ್ರಲ್ಲಿ 2 ಕಲರ್ ಅವೈಲೇಬಲ್ ಇದೆ. ಬೇಕಂತಂದ್ರೆ ನಾನು ಲಿಂಕ್ ಅನ್ನ ಹಾಕಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗೋ ಹಾಗಿದ್ರೆ ತಗೊಳ್ಬಹುದು, ಒತ್ತಾಯ ಇಲ್ಲ. ಇನ್ನ ಕೆಲವೊಂದು ವಿಷಯನ ನಾನು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಹೇಳಿರ್ತೀನಿ. ಅಂದ್ರೆ ನನ್ಗೆ ಹೈಡ್ ಮಾಡ್ಬೇಕು, ಯಾರಿಗಾದ್ರೂ ಮೋಸ ಮಾಡ್ಬೇಕು ಆತರ ಏನಿಲ್ಲ, ಖಂಡಿತ ಇಲ್ಲ. ಆಯ್ತಾ, ಏನಂತಂದ್ರೆ ನಾನು ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಹಾಕೋದಕ್ಕೆ ಅಂತ ಕೆಲವೊಂದು ಬಟ್ಟೆಗಳನ್ನ ತರಿಸ್ತೀನಿ. ನೀವು ಮತ್ತೆ ಕೇಳ್ತೀರಿ, ದುಡ್ಡು ವೇಸ್ಟ್ ಮಾಡ್ತೀರಿ ಹಂಗೆ ಹಿಂಗೆ ಅಂತ. ಆತರ ಏನಿಲ್ಲ. ಆಯ್ತಾ, ನಾನು ಹಾನೆಸ್ಟ್ ಆಗಿ ರಿವ್ಯೂ ಮಾಡ್ತೀನಿ. ನನ್ಗೆ ಪರ್ಸನಲಿ ಲೈಕ್ ಆದಂತಹ ಬಟ್ಟೆನ ಇಟ್ಕೊಳ್ತೀನಿ. ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡಬಹುದು, ನಂದು ವಿದ್ಯಾ ಕೆ ವ್ಲಾಗ್ಸ್ ಅಂತ. ಯಾರಾದ್ರೂ ಪರ್ಸನಲಿ ನನ್ಗೆ ಮೆಸೇಜ್ ಮಾಡ್ಬೇಕು ಆತರ ಎಲ್ಲ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು, ಅಲ್ಲೂ ಕೂಡ ನಾನು ಆನ್ಸರ್ ಮಾಡ್ತೀನಿ. 2 ಕುರ್ತಾ ಸೆಟ್ ಅನ್ನ ತರಿಸಿದ್ದೆ. ಅದ್ರಲ್ಲಿ ಒಂದ್ ಕಲರ್ ನನಗೆ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳಿ ಓಪನ್ ಮಾಡ್ಬಿಟ್ಟು ಆಲ್ರೆಡಿ ನೋಡಿದ್ದಾಗಿದೆ. ಇವಾಗ ಒಂದನ್ನ ಓಪನ್ ಮಾಡಿಲ್ಲ, 2 ಕೂಡ ನಿನ್ನೆ ಬಂದಿದೆ. ಆಯ್ತಾ, ಇನ್ನ ಒಂದೇನಂತಂದ್ರೆ ನಾನು ಬಟ್ಟೆಗಳು ತರಿಸ್ತೀನಿ ಅಲ್ವಾ, ಜೊತೆ ನಿಮ್ಗೆ ಇನ್ನ ಯಾವ್ದಾದ್ರು ಪ್ರಾಡಕ್ಟ್ ಗಳನ್ನ ರಿವ್ಯೂ ನೋಡ್ಬೇಕು ಆತರ ಎಲ್ಲ ಇದ್ರು ನೀವು ಕಾಮೆಂಟ್ ಹಾಕ್ಬಹುದು. ಕಿಚನ್ ಆಗಿರ್ಬಹುದು ಅಥವಾ ಹ್ಯಾಂಡ್ ಬ್ಯಾಗು, ಸೀರೆ ಇದೆಲ್ಲ ಮಾಡ್ತಾ ಇದ್ದೀನಿ, ಡ್ರೆಸ್ ಎಲ್ಲಾನು. ಅಂದ್ರೆ ನಿಮ್ಗೆ ಯಾವ್ದಾದ್ರು ಬೇರೆ ತರ ಪ್ರಾಡಕ್ಟ್ ಗಳ ರಿವ್ಯೂ ನೋಡ್ಬೇಕು ಅಂತಂದ್ರು ಕೂಡ ನನ್ಗೆ ಕಾಮೆಂಟ್ ಮಾಡಬಹುದು. ಆಯ್ತಾ, ಮೊದಲನೇ ಕುರ್ತಾ ಸೆಟ್ ಬಂದು ಇದು ಪರ್ಸನಲಿ ನನಗೆ ತುಂಬಾ ಲೈಕ್ ಆಯ್ತು ಅಂತ ಓಪನ್ ಮಾಡ್ಬಿಟ್ಟಿದ್ದೆ ನಾನು. ಒಂಥರ ಇದು ಲ್ಯಾವೆಂಡರ್ ಕಲರ್ ಅಂತ ಅನ್ಕೊಂಡಿದೀನಿ. ಇದ್ರ ಕಲರ್ ಬಂದು. ಆಯ್ತಾ, ಮೆಟೀರಿಯಲ್ ಬಂದು ರೇಯಾನ್ ಮೆಟೀರಿಯಲ್. ಇದು ರೇಯಾನ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಆಯ್ತಾ, ಲುಕ್ ವೈಸ್ ಮಾತ್ರ ತುಂಬಾ ಸಖತ್ತಾಗಿದೆ. ಹಾಗೇನೆ ಇದು ಬ್ರ್ಯಾಂಡೆಡ್. ಆಯ್ತಾ,
ತುಂಬಾ ಚೆನ್ನಾಗಿದೆ, ವರ್ತ್ ಇದೆ. ತುಂಬಾ ಕಡಿಮೆ ಬೆಲೆಗೆ ನನಗೆ ಸಿಕ್ಕಿರುವಂತದ್ದು ಬ್ರಾಂಡೆಡ್ ಕುರ್ತಾ. ಇದು ಬಂದು ನಾನು ಇದನ್ನ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮ್ಗೆ. ಫ್ರಂಟ್ ಅಲ್ಲಿ ಹೆಂಗ್ ಕಾಣಿಸ್ತದೋ ಗೊತ್ತಿಲ್ಲ. ಫುಲ್ ಈ ತರ ಡ್ರೆಸ್ಸಿಗೆ ಒಂಥರ ಡಿಸೈನ್ ಹಾಕಿದ್ದಾರೆ, ಎಂಬ್ರಾಯ್ಡರಿ ಡಿಸೈನ್. ಇದು ಯಾವುದು ಕೂಡ ಹೋಗುವಂತದ್ದಲ್ಲ. ಇದ್ರದ್ದು ಫಿನಿಶಿಂಗ್ ಅಷ್ಟೇನೆ ತುಂಬಾ ಚೆನ್ನಾಗಿ ಬಂದಿದೆ. ಕುರ್ತಾದು ಸ್ಲೀವ್ಸಿಗೆ ಈ ತರ ಕೊಟ್ಟಿದ್ದಾರೆ, ಸ್ಲೀವ್ಸಿಗೆ ಈ ತರ ಕೊಟ್ಟಿದ್ದಾರೆ ಆಯ್ತಾ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಇದ್ರ ಬೆಲೆ ಬಂದು 466 ರೂಪಾಯಿ. ನನ್ಗೆ ತುಂಬಾ ಇಷ್ಟವಾದಂತಹ ಕುರ್ತಾ ಸೆಟ್. ಇದು ಬಂದು ಪ್ಯಾಂಟ್ ಆಯ್ತಾ. ನಾನು ಯಾವಾಗ್ಲೂ ಸಾಮಾನ್ಯವಾಗಿ ಎಂ ಸೈಜ್ ಅಲ್ಲಿ ತರಿಸ್ಕೊಳ್ತೀನಿ. ರೀಸನ್ ಏನಂತಂದ್ರೆ, ಇಲ್ಲ ಅಂತಂದ್ರೆ ಪ್ಯಾಂಟ್ ಎಲ್ಲ ತುಂಬಾ ಶಾರ್ಟ್ ಬಂದ್ಬಿಡ್ತದೆ, ಕುರ್ತಾನು ಕೂಡ ತುಂಬಾ ಶಾರ್ಟ್ ಬರ್ತದೆ. ಅಲ್ಟ್ರೇಷನ್ ಸರಿ ಆಗ್ತದೆ ಎಸ್ ಸೈಜ್ ಅಲ್ಲಿ ಆದ್ರೆ ತುಂಬಾ ಶಾರ್ಟ್ ಬರ್ತದೆ. ಇದಕ್ಕೆ ದುಪಟ ಕೊಟ್ಟಿದ್ದಾರೆ. ದುಪಟ ಲೆಂತ್ ಸ್ವಲ್ಪ ಕಡಿಮೆ ಇದೆ, ಹಂಗೇನೆ ಇದು ಬಂದು ನೆಟ್ಟೆಡ್ ದುಪಟ. ಇಲ್ಲ, ಲೆಂತ್ ವೈಸ್ ಕೂಡ ಚೆನ್ನಾಗಿದೆ. ಇದು ನೆಟ್ಟೆಡ್ ದುಪಟ ಆಯ್ತಾ, ನೆಟ್ಟೆಡ್ ವರ್ತ್ ಇದೆ. ಇದು 466 ರೂಪಾಯಿಗೆ ವರ್ತ್ ಇದೆ ಸ್ನೇಹಿತರೆ. ಇನ್ನ ಎರಡನೇ ಕುರ್ತಾ ಸೆಟ್ ಇದು ಬಂದು, ಇದು ವೈಟ್ ಕಲರ್ ಅಲ್ಲಿ ತರಿಸಿದೀನಿ. ವೈಟ್ ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇರುವಂತದ್ದು. ಇದು ಬಂದು ಪ್ಯೂರ್ ಕಾಟನ್ ಕುರ್ತಾ. ಇದು ರೇಯಾನ್ ಮೆಟೀರಿಯಲ್ ಅಲ್ಲ, ಪ್ಯೂರ್ ಕಾಟನ್ ಕುರ್ತಾ. ಹಾಗಾಗಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಆಯ್ತಾ. ಇದ್ರದ್ದು ಬೆಲೆ ಬಂದು 593 ರೂಪಾಯಿ. ವೈಟ್ ಕಲರ್ ಎಂಬ್ರಾಯ್ಡರಿ ಕುರ್ತಾ. ಇಲ್ಲಿ ಸ್ಲೀವ್ಸಿಗೂ ಎಂಬ್ರಾಯ್ಡರಿ ಹಾಕಿದ್ದಾರೆ, ಹಾಗೆ ಫ್ರಂಟ್ ಅಲ್ಲೂ ಕೂಡ ಇದೆ. ಆಮೇಲೆ ನಂತರ ಫುಲ್ ಪ್ಲೇನ್ ಕುರ್ತಾನೆ. ಇದು ಬಂದು ಪ್ಯೂರ್ ಕಾಟನ್ ಕುರ್ತಾ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟು ಅಷ್ಟೇನೆ ವೈಟ್ ಕಲರ್ ಅಲ್ಲಿ ಬಂದಿದೆ. ಪ್ಯಾಂಟಿಗೆ ಜೇಬ್ ಎಲ್ಲ ಕೊಟ್ಟಿದ್ದಾರೆ, ಹಂಗೆ ಕೆಳಗಡೆ ಈ ಕಾಲ್ ಹತ್ರ ಈ ತರ ಎಂಬ್ರಾಯ್ಡರಿ ಹಾಕಿದ್ದಾರೆ ಪಿಂಕ್ ಕಲರ್ ಅಲ್ಲಿ. ಇದಕ್ಕೆ ಬಂದು ಪಿಂಕ್ ಕಲರ್ ದುಪಟ ಬಂದಿರುವಂತದ್ದು, ತುಂಬಾ ಚೆನ್ನಾಗಿದೆ. ಇದು ಈ ದುಪಟ ಬಂದು ಕಾಟನ್ ಅಲ್ಲ, ಸ್ವಲ್ಪ ಈ ಸಿಂಥೆಟಿಕ್ ತರ ಒಂಥರ ಮೆಟೀರಿಯಲ್. ಇದು ಕಾಟನ್ ಅಲ್ಲ, ಆದ್ರೆ ತುಂಬಾ ಚಂದ ಇದೆ. ದುಪಟ ಲೆಂತ್ ಇದೆ, ಡ್ರೆಸ್ ಕೂಡ ತುಂಬಾ ಸಖತ್ತಿದೆ. ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನೀವು ಖರೀದಿ ಮಾಡಬಹುದು ಆಯ್ತಾ ಡ್ರೆಸ್ ಗಳನ್ನ. ಇನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಖಂಡಿತ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ನನ್ನನ್ನ. ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ. ರಾತ್ರಿ 10:10 ಊಟ ಎಲ್ಲ ಮುಗಿಸಿ ನಾನು ಬ್ಲೌಸ್ಗೆ ಉಕ್ಕ ಕಾಜ್ ಮಾಡ್ತಾ ಇದ್ದೆ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.